ಇವನ್ ನಂಗೆ ಈಗ್ಲೂ ಕೆಲವೊಮ್ಮೆ ಕಾಲ್ ಬರುತ್ತೆ. ಹ್ಮ್ ಯಾರ್ದು ಲೈಕ್ ಟ್ರೇಡಿಂಗ್ ಲೈಕ್ ಸೆಬಿ ರಿಜಿಸ್ಟರ್ಡ್ ಅವ್ರದ್ದು ಇವ್ರದ್ದೆಲ್ಲ ಬರುತ್ತೆ. ಇವನ್ ಹ್ಮ್ ಇದಕ್ಕಿಂತ ಮೊದಲು ನಾನು ಸೆಬಿ ರಿಜಿಸ್ಟರ್ಡ್ ಅವ್ರ ಜೊತೆನೂ ಮಾಡಿದೀನಿ ಟ್ರೇಡಿಂಗ್. ಅವ್ರಿಗೆ ಓಕೆ ಎಷ್ಟೋ 20 ಮಂತ್ಲಿ ಎಷ್ಟೋ 30,000 ಏನೋ ಕೊಟ್ಟು. ಸೊ ಓಕೆ ಈಗಲೂ ಸರ್, ಇಲ್ಲಿ ಕಾಲ್ ಒಂದು ಬಂದಾಗ ನಾನು ಚಾಲೆಂಜ್ ಅವರಿಗೆ ಸರ್, ಜಸ್ಟ್ ಒಂದು ಚಾಲೆಂಜು. ಹ್ಮ್ ಹ್ಮ್ ಸೆಬಿ ರಿಜಿಸ್ಟರ್ ಆದ ಅವ್ರ ಹತ್ರ ಸಹ ಹೋಗಿದ್ದೀರಾ, ನನ್ನ ಹತ್ರ ಎಸ್ ಸರ್ ಬಂದಿದ್ದೀರಾ. ಸೊ ಯಾವುದು ಬೆಟರ್ ಕರೆಕ್ಟ್. ಅನ್ಸಿದೆ ಸರ್? ಯಾವುದು ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ಆಗ್ ಬಂದಿದೆ? ನಂಗೆ ನಿಮ್ ಕಡೆ ಬಂದ್ಮೇಲೆನೆ ಬದಲಾವಣೆ ಬಂದಿರೋದು. ಇಲ್ಲಿ ಸೆಬಿ ರಿಜಿಸ್ಟರ್ ಹೋಗಿನೂ ಅವರು ಕೊಡೋದು ಎಷ್ಟು 30 ಪಾಯಿಂಟ್ ಕೊಡ್ತಾರೆ ಸರ್ ಎಸ್ ಎಲ್ಲ. ಟಾರ್ಗೆಟ್? ಅಲ್ಲಲ್ಲ, ಎಸ್ ಎಲ್ ಎಸ್. 30 ಪಾಯಿಂಟ್ಸ್ ಕೊಡ್ತಾರೆ. ಟಾರ್ಗೆಟ್ ಅರೌಂಡ್ 15 ಪಾಯಿಂಟ್ಸ್ ಬಂದಾಗ ನೀವು ಇಲ್ಲಿ ಎಸ್ ಎಲ್ ಇಡಿ ಅಂತ ಹೇಳಿ ಹೇಳ್ತಾರೆ ಅವರು. ಓ, ಸೆಬಿ ರಿಜಿಸ್ಟರ್ 15 ಪಾಯಿಂಟ್ಸ್ ಬಂದ್ರೆ ಎಕ್ಸಿಟ್ ಆಗು ಅಂತ ಹೇಳ್ತಾರಾ? ಹಾ ಕರೆಕ್ಟ್ ಸರ್. ಶ್ರೀಲಕ್ಷ್ಮಿ ಟ್ರೇಡಿಂಗ್ ನಾನು ಮಾಡಿದ್ದೀನಿ. ಅಕಾಡೆಮಿಯಲ್ಲಿ ಸರ್, ನಮ್ಮ ಅಕಾಡೆಮಿಯಲ್ಲಿ ಎಷ್ಟು ಪಾಯಿಂಟ್ ಟಾರ್ಗೆಟ್ ಮಿನಿಮಮ್? ನಮ್ದು ಮಿನಿಮಮ್ 1:3 ಇರುತ್ತೆ ಸರ್. ಒನ್ ಇಷ್ಟು ಅಂತ ತ್ರೀ ಹೇಳಿದ್ರೆ ಈಗ ಹಾ ನಂದು ಎಸ್ ಎಲ್ ಎಷ್ಟು ಇರುತ್ತೆ ಅದ್ರ 3 ಪಟ್ಟು ನಂಗೆ ಸಿಗ್ತಿದೆ. ಶ್ರೀಲಕ್ಷ್ಮಿ ಎಸ್ ಸರ್. ಟ್ರೇಡಿಂಗ್ ಅಕಾಡೆಮಿಗೆ ಬಂದಿದ್ದೀರಾ. ಸೊ ಆಲ್ಮೋಸ್ಟ್ ಪೋರ್ಟ್ಫೋಲಿಯೋ ನೋಡೋದಾದ್ರೆ ಈ ಒಂದು P&L ತುಂಬಾ ಚೆನ್ನಾಗಿ ಗ್ರೀನ್ ಆಗಿದೆ. ಸೊ ತುಂಬಾ ಸಂತೋಷ ಆಗಿದೆ ಸರ್. ಸೊ ಹೇಗಿದೆ ಸರ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ? ಅಂಡ್ ನೀವು ಎಷ್ಟು ಕೋರ್ಸಸ್ಗೆ ಹೋಗಿದ್ದೀರಾ? ಸೊ ಕೊನೆಗೆ ನನ್ನ ಹತ್ರ ಬಂದು ಪ್ರಾಫಿಟಬಲ್ ಆಗಿದ್ದೀರಾ? ಹೇಗಿದೆ ನಿಮ್ಮ ಒಂದು ಜರ್ನಿ? ಒಂದು ಸತಿ ಹೇಳಿ ಸರ್. ಯಾ, ಹೇಳ್ಬೋದು ಆ ಸರ್. ಯಾ ನಾನು ಒಂದು ಏನಂತ ಹೇಳೋದಂತ ಹೇಳಿದ್ರೆ ಶ್ರೀಲಕ್ಷ್ಮಿ ಅಕಾಡೆಮಿ ಜಾಯ್ನ್ ಆಗಿದ ತಕ್ಷಣ ನಂಗೊಂದು ಇದೊಂದು ಒಳ್ಳೆ ಅಪರ್ಚುನಿಟಿ, ನನ್ನ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆಕ್ಚುಲಿ. ಹ್ಮ್ ಸೊ ಇದಕ್ಕಿಂತ ಮೊದಲು ನಾನೊಂದು 5-6 ಕೋರ್ಸ್ ಮಾಡಿದ್ದೇನೆ. ಹ್ಮ್ ಕೋರ್ಸ್ ಫೀಸ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು ಕೋರ್ಸ್ ಫಸ್ಟ್ ಸ್ಟಾರ್ಟಿಂಗ್ ಕೋರ್ಸ್ ಒಂದು 2 ಡೇಸ್ ಇದ್ದಿದ್ದು ಅಷ್ಟೇ 15,000 ಪೇ ಮಾಡಿದ್ದೀನಿ. ಟೂ ಆ ಡೇಸ್ಗೆ ನಂತರ ಫಿಫ್ಟೀನ್ ಇನ್ನೊಂದು ತೌಸಂಡ್ ಹೌದು, ಓಕೆ. ಇನ್ನೊಂದು ಯಾವ್ದೋ ಒಂದು ಆನ್ಲೈನ್ ಕೋರ್ಸ್ ಮಾಡಿದೆ, ಅವ್ರದ್ದು 25,000. ಸೊ ಅದು ಆನ್ಲೈನ್ ಅವರು ಕೋರ್ಸ್ ಒಂದು 3 ಮಂತ್ 3 ಮಂತ್ಸ್. 25,000. ಹ್ಮ್ 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 3 ಮಂತ್ ಏನಾಯ್ತು, ಅವರು ಏನು ಇಲ್ಲ, ಅವರು ವೀಕ್ಲಿ ಒಂದು 2 ಡೇಸ್ ಬರ್ತಾರೆ ಹಾ. ಅಷ್ಟೇ. ಹ್ಮ್ ಅದೊಂದು ಕೋರ್ಸ್ ಆಯ್ತು. ಅಗೇನ್ ಅದಾದ ನಂತರ ಇನ್ನೊಂದು ಕೋರ್ಸ್ ಜಾಯ್ನ್ ಆಗಿದ್ದೆ. ಸೊ ಅದೊಂದು ಅರೌಂಡ್ 30,000 40,000 ಏನೋ ಕೊಟ್ಟಿದ್ದೀನಿ. ಓಕೆ ಓಕೆ. ಹಾ ಹಾ. ಹ್ಮ್ ಸೊ ಆ ನಂತರ ಇನ್ನೊಂದು ಕೋರ್ಸ್ ಜಾಯ್ನ್ ಆದೆ, ಹ್ಮ್ ಅದು 25,000. ಅವ್ರದ್ದು ಏನಂತ ಹೇಳಿದ್ರೆ ಲೈಕ್ ಹಾ ಆ ಕೋರ್ಸ್ ಅಲ್ಲಿ ಏನಿಲ್ಲ, ಹ್ಮ್ ನಿಮ್ಗೆ ಖಾಲಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಹ್ಮ್ ಅಂಡ್ ಇದ್ರ ಬಗ್ಗೆ ಯಾವುದು ಟ್ರೇಡಿಂಗ್ ಅಂದ್ರೆ ಇದ್ರ ಬಗ್ಗೆ ಟ್ರೇಡಿಂಗ್ ಬಗ್ಗೆ. ಸೊ ಹ್ಮ್ ಏನೆಲ್ಲ ಬೇಸಿಕ್ ಇರುತ್ತೆ ಅಷ್ಟೇ. ಆ ಹ್ಮ್ ನಂತರ ಅವ್ರದ್ದು ನಂಗೆ ಗೊತ್ತಿಲ್ಲದೆ ನಾನ್ ಜಾಯ್ನ್ ಆಗಿರೋದು. ಅವ್ರದ್ದು ಸ್ಟ್ರಾಟಜಿ ಏನಂತ ಹೇಳಿದ್ರೆ, ಈ ಸ್ಟ್ರಾಟಜಿ ಎಲ್ಲರಿಗೂ ಗೊತ್ತಿರುತ್ತೆ ಆಕ್ಚುಲಿ. ಹ್ಮ್ ಟ್ರೇಡಿಂಗ್ ಬಂದವರು ಫಸ್ಟ್ ಸ್ಟ್ರಾಟಜಿ ಗೊತ್ತಿರುತ್ತೆ. ಹ್ಮ್ ಏನಂತ ಹೇಳಿದ್ರೆ ಅರೌಂಡ್ 9:15 ಕ್ಯಾಂಡಲ್ ಓಪನ್ ಆದ ಕೂಡಲೇ ಅರೌಂಡ್ ½ ಓಪನ್ ಇದು ವೆಯ್ಟ್ ಮಾಡ್ಬೇಕು. ಯಾವ ಹ್ಮ್ ಕ್ಯಾಂಡಲ್ ಮೇಲೆ ಇದು ಫಸ್ಟ್ ಕ್ಯಾಂಡಲ್ ಹೈ ಬೇಕಾಗುತ್ತಾ, ಆ ನಂತರ ಕಾಲ್ ಸೈಡ್, ಕೆಳಗೆ ಬಂದ್ರೆ ಫುಡ್ ಸೈಡ್. ಇಷ್ಟೇ ಇದು ಇರೋದು ಆ 25,000 ಅಲ್ಲಿ ಟ್ವೆಂಟಿ ಕೋರ್ಸ್ ಫೈವ್ ಅಲ್ಲಿ. ತೌಸಂಡ್ ಅಷ್ಟೇ? ಹ್ಮ್ ಹ್ಮ್ ಅಷ್ಟೇ ಹ್ಮ್ ಇರೋದು, ಅದೊಂದು ಸ್ಟ್ರಾಟಜಿ ಮಾತ್ರ. ಅದು ಸ್ಟ್ರಾಟಜಿ ನಂಗೆ ಅಂದ್ರೆ ನಾನು ಟ್ರೇಡಿಂಗ್ ಜರ್ನಿ ಸ್ಟಾರ್ಟ್ ಆದ್ಮೇಲೆ ನಾನು ಹುಡುಕಿ ಹುಡುಕಿ ನಂಗೆ ಅದು ಗೊತ್ತಿತ್ತು ಆಕ್ಚುಲಿ. ಸೊ ಆ ಓಕೆ ಸ್ಟ್ರಾಟಜಿ ಓಕೆ ಇದಕ್ಕೋಸ್ಕರ ನಾನು ಖಾಲಿ ಆ ಸ್ಟ್ರಾಟಜಿಗೋಸ್ಕರ 25,000 ಕೊಟ್ಟಿದ್ದೀನಿ. ನಂದು ಓಕೆ ಟೋಟಲ್ ಆಗಿ ಕೋರ್ಸಿಗೆ ಅಂತ ಹೇಳಿ ಅರೌಂಡ್ 1.5 to 2 lakh ಕೊಟ್ಟಿದ್ದೀನಿ ಆಕ್ಚುಲಿ. ಓಕೆ. ಇವಾಗ ಟೋಟಲ್ ನನ್ನ ಆಗಿ ಹತ್ರ ಓವರ್ ಅಲ್ಲ ಬಂದಿದ್ದೀರಾ, ನಂದು ಎಷ್ಟನೇ ಕೋರ್ಸ್ ಸರ್? ಅರೌಂಡ್ 7-8 ಕೋರ್ಸ್ ಏನಾಗಿರುವಾಗ ಅಂದ್ರೆ 7 or 8? 7 or 8 ಕೋರ್ಸ್. ಓಕೆ ಓಕೆ. 8 ಕೋರ್ಸ್. ಸೊ ಎಷ್ಟು ಮಂತ್ ಆಯ್ತು ಸರ್ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಗೆ ಜಾಯ್ನ್ ಆಗಿ ನೀವು? ನಂದು ಅರೌಂಡ್ 10 ಮಂತ್ ಆಯ್ತು ಸರ್. 10 months. ಇನ್ನೊಂದ್ 2 ತಿಂಗಳಿದೆ ನಂದು. ಓಕೆ. ಸೊ 2 months ಅಲ್ಲಿ ಎಂಡ್ ಆಗುತ್ತೆ ನಿಮ್ದು. ಸೊ 1 year ಮೆಂಟರ್ಶಿಪ್. ಹೌದು ಈ ಹೌದು 1 year ಮೆಂಟರ್ಶಿಪ್ ಅಲ್ಲಿ ಹಾ ಇವಾಗ ನೀವು ಈವೆಂಟ್ P&L ಸಹ ತುಂಬಾ ಚೆನ್ನಾಗಿ ಗ್ರೀನ್ ಕಾಣ್ತಿದೆ. ಸೊ ಪ್ರಾಫಿಟಬಲ್ ಆಗಿ ನೀವು ನನ್ನ ಕರೆಕ್ಟ್. ಹತ್ರ ಬಂದು. ಹಾ ನಿಮ್ಮ ಹತ್ರ ಬಂದು ನಾನೀಗ ಪ್ರಾಫಿಟಬಲ್ ಟ್ರೇಡರ್ ಆಕ್ಚುಲಿ. ವೆರಿ ಗುಡ್. ನಾನು ಅಂದ್ರೆ ಹ್ಮ್ ಈಗ ನಾನು ಇನ್ನೂ ಹೇಳ್ತೀನಿ ಬೇಕಾದ್ರೆ ನಿಮ್ಮ ಹತ್ರ ಬಂದು ಲೈಕ್ ಅಂತ ಹೇಳಿದ್ರೆ, ನಾನು ನಿಮ್ಮ ಹತ್ರ ಬಂದ ಕೂಡಲೇ ನಂದು ಪ್ರೀವಿಯಸ್ ಇದು ಮೈಂಡ್ ಸೆಟ್ ಅಷ್ಟು ಚೇಂಜ್ ಆಗಿರ್ಲಿಲ್ಲ. ಸ್ಟಾರ್ಟಿಂಗ್ ಹ್ಮ್ ಸ್ಟಾರ್ಟಿಂಗ್ ಆಫ್ ದಿ ಯಾವ್ದು ಕೋರ್ಸ್ ನಿಮ್ದು ಹ್ಮ್ ಒಂದ್ ಹ್ಮ್ 2 ಮಂತ್ ಅಲ್ಲಿ ಆಗ್ಬೇಕಾದ್ರೆ. ಹ್ಮ್ ಹ್ಮ್ ಸೊ ಇದನ್ನ ಇಲ್ಲಿ ನೋಡ್ತಿದ್ದೆ, ಆ ಕಡೆನೂ ನೋಡ್ತಿದ್ದೆ. ಟೈಮ್ಸ್ ಏನಂತ ಆಗಿದೆ, ಎರಡೆರಡು ಮಿಕ್ಸಪ್ ಆಗಿ ಹ್ಮ್ ನಂಗೆ ಟೈಮ್ ಎಸ್ ಎಲ್ ಇಟ್ ಆಗ್ತಿತ್ತು, ಟೈಮ್ಸ್ ಪ್ರಾಫಿಟ್ ಆಗ್ತಿದೆ. ಹ್ಮ್ ಹ್ಮ್ ಸೊ ಈ ರೀತಿ ಆಗ್ತಿತ್ತು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಇತ್ತು. ಯಾಕಂತ ಹೇಳಿದ್ರೆ ನಾನು ಒಂದು 3 years ಇಂದ ಇದ್ದ ಕಾರಣ. ಸೊ ಹ್ಮ್ ಏನಂತ ಹೇಳಿದ್ರೆ ಆ ಕಡೆ ಈ ಕಡೆ ಅಂದ್ರೆ ಮನ್ಸು ಹೋಗ್ತಿತ್ತು. ಹ್ಮ್ ಯಾಕಂದ್ರೆ ತುಂಬಾ ಲಾಸ್ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಜರ್ನಿಯಲ್ಲಿ. ಸೊ ಅದನ್ನ ಹೆಂಗಾದ್ರೂ ಮಾಡಿ ರಿಕವರ್ ಮಾಡ್ಬೇಕು ಅಂತ ಹೇಳಿ ಹ್ಮ್ ಆನಂತರ ಒಂದಿನ ನಾನು ಡಿಸೈಡ್ ಮಾಡ್ಕೊಂಡು, ಓಕೆ ಫೈನ್, ಈಗ ನಾನು ಇವ್ರದ್ದು ಅಂತ ಹೇಳಿದ್ರೆ ಅಂದ್ರೆ ಬೇರೆಯವ್ರದ್ದು ನೀವು ಶೇರ್ ಮಾಡ್ತಾ ಇದ್ರಿ ಪ್ರಾಫಿಟ್ ಶೇರಿಂಗ್ ಎಲ್ಲ. ಸೊ ಇಷ್ಟೆಲ್ಲ ಆಗ್ತಿದೆ, ಇವರೆಲ್ಲ ಮಾಡ್ತಾರೆ, ನಾನ್ ಯಾಕೆ ಮಾಡಕ್ಕಾಗಲ್ಲ. ಸೊ ಹ್ಮ್ ಓಕೆ ಫೈನ್, ಇವ್ರದಕ್ಕೆ ಕಾನ್ಸಂಟ್ರೇಟ್ ಮಾಡುವ ಅಂತ ಹೇಳಿ ಅಗೇನ್ ಆಫ್ಟರ್ 2 ಮಂತ್ 1 ಮಂತ್ ಏನೋ ಅಗೇನ್ ನಿಮ್ದಕ್ಕೆನೆ ಓನ್ಲಿ ನಿಮ್ದೇ ಇದು ವಿಡಿಯೋಸ್ ನೋಡ್ಕೊಂಡು ನಿಮ್ದೇ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು ಬಂದೆ. ಹ್ಮ್ ಸೊ ಆ ಟೈಮಲ್ಲೂ ನಂಗೆ
ಲೈಕ್ ಅಂತ ಹೇಳಿದ್ರೆ ಲೈಕ್ ಬಂದ ಕೂಡ್ಲು ನಂಗೆ ಆ ಪ್ರಾಪರ್ ನೀವು ಹೇಳ್ಕೊಟ್ಟಿರೋ ಸ್ಟ್ರಾಟಜಿನ ನಂಗೆ ಆ ಪ್ರಾಪರ್ ಆಗಿ ನಾನು ಯೂಸ್ ಮಾಡ್ಬೇಕು. ಹ್ಮ್ ಸೊ ಎಲ್ಲ ನೋಡ್ಕೊಳ್ಬೇಕು. ಸೊ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಸಮ್ ಟೈಮ್ಸ್ ನಾನು ನಿಮ್ದೇ ಸ್ಟ್ರಾಟಜಿ ಯೂಸ್ ಮಾಡ್ತಿದ್ದೆ. ಸಮ್ ಟೈಮ್ಸ್ ಏನಂತ ಹೇಳಿದ್ರೆ ಒಂದು ಎಸ್ ಎಲ್ ಇಟ್ ಆಗ್ತಿತ್ತು, ಬಟ್ ಎಸ್ ಎಲ್ ನಾನು ಕೊಟ್ಟರು ನಂಗೆ ಇದೇನಿಲ್ಲ. ಯಾಕಂದ್ರೆ ಮಿನಿಮಮ್ ಎಸ್ ಎಲ್ ಅಷ್ಟು 10 ಪಾಯಿಂಟ್ಸ್ ಅಷ್ಟೇ ಎಸ್ ಎಲ್ ಇರ್ತಿದೆ. ನಾನು ಇದಕ್ಕಿಂತ ಮೊದಲು 30 ಪಾಯಿಂಟ್, 40 ಪಾಯಿಂಟ್, 50 ಪಾಯಿಂಟ್ ಕೊಟ್ಟಿ. ಇವನ್ ನಂದು ಬ್ಲೋ ಔಟ್ ಆಗೋ ತನಕ ಇಟ್ಟಿದ್ದೀನಿ, ಎಕ್ಸ್ಪೈರಿ ದಿನ ಜೀರೋ ಆಗೋ ತನಕ ಎಸ್ ಎಲ್ ಇಟ್ಟಿಲ್ಲ, ಹಂಗೂ ಇಟ್ಟಿದ್ದೀನಿ. ನಿಮ್ದ್ರಲ್ಲಿ ಅದು ಹಂಗೇನಿಲ್ಲ. 3 ಪಾಯಿಂಟ್, 5 ಪಾಯಿಂಟ್, 10 ಪಾಯಿಂಟ್, ಮ್ಯಾಕ್ಸ್ ಟು ಮ್ಯಾಕ್ಸ್ 15 ಪಾಯಿಂಟ್ಸ್ ಇರ್ತಿತ್ತು. ಸೊ ಓಕೆ ಫೈನ್, ಲರ್ನಿಂಗ್ ಸ್ಟೇಜ್ ಅಲ್ಲಿ ಓಕೆ ಫೈನ್. ಒಂದು 15 ನಾನು ಸ್ಟಾರ್ಟ್ ಮಾಡಿರೋದು 15,000 ಇಂದ. ಹ್ಮ್ ನೀವು ಕೆಲವೊಮ್ಮೆ ಹೇಳ್ತಿದ್ರಿ ಓಕೆ ನಿಮ್ಗೆ ಓವರ್ ಟ್ರೇಡಿಂಗ್ ಹ್ಯಾಬಿಟ್ ಇದೆಯಾ, ಏನಿದ್ರು ಮಾಡೋದಾದ್ರೆ ಈ 15,000 ಅಲ್ಲಿ ಮಾಡ್ಕೊಳ್ಳಿ. ಹ್ಮ್ ಇದು ನಂಗೆ ನೆನಪಿದೆ, ನೀವ್ ಹೇಳ್ತಿದ್ರಿ. ಈಗ ನಿಮ್ದು ಏನಿದೆ ಒಮ್ಮೆ 15,000 ಎಲ್ಲ ಮುಗಿಸ್ಕೊಳ್ಳಿ. ನಿಮ್ದಂದ್ರೆ ಓವರ್ ಟ್ರೇಡಿಂಗ್ ಏನಿದೆ ಅದೆಲ್ಲ ನೋಡ್ಕೊಂಡು. ಸೊ ಓಕೆ ಫಸ್ಟ್ ಟೈಮ್ ನಂದು ಒಮ್ಮೆ ಫಸ್ಟ್ ಇದು ಮಾಡಿ ನಂದು ಡಬಲ್ ಮಾಡಿದ್ದೆ ನಾನು ನಿಮ್ ಸ್ಟ್ರಾಟಜಿ ಯೂಸ್ ಮಾಡ್ಕೊಂಡು. 15,000 ಡಬಲ್ ಮಾಡಿದ್ದೀರಾ? ಡಬಲ್ ಮಾಡಿದ್ದೀನಿ, 30,000 ಮಾಡಿದ್ದೀನಿ. ಸೊ ಆನಂತರ ಅಗೇನ್ ಸ್ವಲ್ಪ ಯಾವ್ದು ಓವರ್ ಕಾನ್ಫಿಡೆಂಟ್ ಆಗಿ ಏನೋ ಇದರಿಂದ ನಂದು ಕೆಲವೊಮ್ಮೆ ಮಿಸ್ ಆಗಿ ವಾಪಸ್ ರಿವರ್ಸ್ ಆಗ್ತಿದ್ದೆ. ಹ್ಮ್ ಸೊ ಆ ನಂತರ ಎಲ್ಲ ಬಿಟ್ಟು ನಾನು ಲಾಸ್ಟಿಗೆ ನೀವು ಯಾವತ್ತು ಹೇಳ್ತಿದ್ರೆ ಒಂದು ಸ್ಟ್ರಾಟಜಿ ಮೇಲೆ ಫೋಕಸ್ ಮಾಡಿ. ನಾನು ಆ ಟೈಮಲ್ಲಿ ಎಲ್ಲ ಸ್ವಲ್ಪ ಮಲ್ಟಿಪಲ್ ಸ್ಟ್ರಾಟಜಿ ಫೋಕಸ್ ಮಾಡ್ತಿದ್ದೆ ನಿಮ್ದು. ಹಂಗೆ ನಂದು ಟೈಮ್ಸ್ ಅಂದ್ರೆ ಲೈಕ್ ನೀವ್ ಹೇಳಿದಿರೋ ಸ್ಟ್ರಾಟಜಿಯಲ್ಲಿ ಟೈಮ್ ಎರಡೆರಡು ಯೂಸ್ ಮಾಡ್ಕೊಂಡು ಹೋಗಿ ನಂಗೆ ಆ ಟೈಮಲ್ಲೂ ಸ್ವಲ್ಪ ಲಾಸ್ ಆಗ್ತಿತ್ತು. ಅಂತ ಹೇಳಿ ನೀವೇ ನಿಮ್ದು ಗೈಡೆನ್ಸ್ ಕರೆಕ್ಟ್ ಇತ್ತು, ಬಟ್ ನಾನು ಏನು ಇನ್ವಾಲ್ವ್ ಆಗ್ತಿದ್ನ ಅದು ಕರೆಕ್ಟ್ ಆಗ್ತಿರ್ಲಿಲ್ಲ ನನ್ನ ಕಡೆಯಿಂದ. ಸೊ ಆಫ್ಟರ್ ಸ್ವಲ್ಪ ಟೈಮ್ ಬಿಟ್ಟು ನಾನು ವಾಪಸ್ ಡಿಸೈಡ್ ಆದೆ ನಿಮ್ದು ಒಂದೇ ಸ್ಟ್ರಾಟಜಿ ಹೋಗುವ ಅಂತ ಹೇಳಿ. ಆ ನಂತರ ನಾನು ಪರ್ಟಿಕ್ಯುಲರ್ ಆಗಿ ಒಂದೇ ಸ್ಟ್ರಾಟಜಿ ಇಲ್ಲಿ ತನಕ ಯೂಸ್ ಮಾಡ್ಕೊಂಡು ಬರ್ತಿದ್ದೀನಿ. ಸೊ ಇದು ಈವನ್ ನಂದು ಪ್ರೀವಿಯಸ್ ಪಿ ಅಂಡ್ ಅಲ್ಲೂ ತೆಗೆದ್ರು ನಂದು ಅರೌಂಡ್ ಪ್ರೀವಿಯಸ್ ಮಂತ್ ಅಲ್ಲೂ ನಂದು ಅರೌಂಡ್ 7-8 ಎಸ್ ಎಲ್ ಆಗಿರೋದಷ್ಟೇ. ನಾನು ಬೇಕಾದ್ರೆ ಅದು ಕಳಿಸ್ತೀನಿ. ಸೊ ಬಟ್ ಆ ಟೈಮಲ್ಲೂ ನಾನು ಒಳ್ಳೆ ಪ್ರಾಫಿಟ್. ಈಗ ಕಂಟಿನ್ಯೂಸ್ ಆಗಿ ನಂಗೆ ತುಂಬಾ ಖುಷಿ ಆಗ್ತಿದೆ. ಈ ಇದ್ರಲ್ಲೂ ನಂಗೆ ಏನು ಅಂತ ಹೇಳಿದ್ರೆ ನಾನು ಕಳಿಸಿದೀನಲ್ವಾ, ಸಮ್ ಟೈಮ್ಸ್ ಇಲ್ಲಿ ನಾನು ಅಂತ ಹೇಳಿದ್ರೆ ನಾನು ಇನ್ನೂ ಪ್ರಾಪರ್ ಆಗ್ಬೇಕು ಅಂತ ಹೇಳಿ ಇದ್ದೀನಿ ಆಕ್ಚುಲಿ. ಸೊ ಇದ್ರಲ್ಲಿ ಏನಂತ ಹೇಳಿ ಸಮ್ ಟೈಮ್ಸ್ ಇದನ್ನ ಕೆಲವು ನಂದೇ ಮಿಸ್ಟೇಕ್ ಇಂದ ಎಸ್ ಎಲ್ ಆಗಿರೋದು. ಹಾಗೆ ನಂಗೆ ಈಗ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ನನ್ನ ಪಿ ಅಂಡ್ ಎಲ್ ನಾನೇ ನೋಡ್ಬೇಕಾದ್ರೆ ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ನಾನು ನನ್ನ ಲೈಫ್ ಟೈಮ್ ಅಲ್ಲಿ ಆಗಿಲ್ಲ ಇಷ್ಟು. ಯಾಕಂದ್ರೆ ನಾನು ಬೇರೆಯವ್ರದ್ದು ತಗೊಂಡು ಮಾಡಿರೋದು, ನಾನಾಗಿ ಓನ್ ಆಗಿ ಮಾಡಿರೋದು ಇದು ಆಕ್ಚುಲಿ. ಇಷ್ಟು ಟ್ರೇಡ್ ಎಲ್ಲ ನಂದೇ ಓನ್ ಟ್ರೇಡ್, ನಂದೇ ಎಕ್ಸಿಕ್ಯೂಷನ್. ಸೊ ಯಾರ್ದು ಗೈಡೆನ್ಸ್ ಅಂತ ಹೇಳಿದ್ರೆ ನಿಮ್ದು ಬ್ಯಾಕ್ ಇಂದ ಗೈಡೆನ್ಸ್ ಇತ್ತು. ಸೊ ಎಕ್ಸಿಕ್ಯೂಷನ್ ಎಲ್ಲ ನಾನೇ ಮಾಡಿರೋದು. ಸೊ ಇಲ್ಲಿ ಬಂದು ನಂಗೆ ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಸೊ ಇವಾಗ ನೀವು ಬೇರೆ ಬೇರೆ ಕೋರ್ಸ್ಗೆ 25,000 ಕಟ್ಟಿದ್ದೀರಾ, 30,000. ಸೊ ಇವೆಲ್ಲ ಇಷ್ಟು ಪೇಮೆಂಟ್ ಮಾಡಿದ್ದೀರಾ. ನನಗೆ ಪೇಮೆಂಟ್ ಮಾಡಿರೋದು ಬರೀ 9,000 ರುಪೀಸ್. ನನಗೆ ಕೊಟ್ಟಿರೋ ನಾನಿಲ್ಲ ಆ ಟೈಮಲ್ಲಿ 8K ನಾನು ಸಮಥಿಂಗ್ ನಿಮ್ದು ಪ್ರೀವಿಯಸ್ ಇರ್ಬೇಕಾದ್ರೆ ಜಾಯ್ನ್ ಆಗಿರೋದು. ಹೌದು. ಸೊ ಹೇಗಿದೆ ಸರ್ ಇದು ನಂದು 1 ವರ್ಷಗೆ? ಸೊ ನಾನು ತಗೊಂತಿರೋ ಫೀಸ್ಗೆ ವರ್ತಿ ಇದೆಯಾ? ಸೊ ಕಂಪೇರ್ ಮಾಡಿದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಸರ್ ಇದಕ್ಕೆ ನಾನು ಏನೆಲ್ಲ ಇಷ್ಟು ಫೀಸ್ ಕೊಟ್ಟಿದ್ದೀನಿ ಅದನ್ನೆಲ್ಲ ನಿಮಗೆ ಕೊಡ್ಬೇಕು ಆಕ್ಚುಲಿ. ಅಷ್ಟು ವ್ಯಾಲ್ಯೂದು ವರ್ತ್ ಇದೆ ಆಕ್ಚುಲಿ. ಓಕೆ, ಇಷ್ಟೆಲ್ಲ ಫೀಸ್ ನನಗೆ ಕೊಟ್ಟರು ಸಹ ನಾನು ಇನ್ನೂ ವರ್ತಿನೇ ಅಂತ ಅನಿಸ್ತಿದೆ ನಿಮಗೆ? ಹೌದು, ಯಾಕಂದ್ರೆ ಎಲ್ಲ ನಾಲೆಜ್ ನಂಗೆ ಇಲ್ಲೇ ಸಿಗ್ತಿದೆ. ನಾನು ಸುಮ್ನೆ ಅವ್ರ ಹತ್ರ ಒಂದೊಂದು ನಾಲೆಜ್ಗೋಸ್ಕರ ನಾನು ಅಲ್ಲಿ ಏನಕ್ಕೆ ಹೋಗ್ಬೇಕು? ಹೌದು. ಸೊ ಈಗ ನೋಡಿ ಇಷ್ಟು ದುಡ್ಡು ಮಾಡಿ ಆಲ್ಮೋಸ್ಟ್ 2 lakh rupees ನೀವು ಅನವಸರ ಆಗಿ ಹೋಗ್ಬಿಟ್ಟು ವೇಸ್ಟ್ ಮಾಡಿದ್ದೀರಾ. ನನ್ನ ಹತ್ರ ಬಂದು ಒಂದು 8,000-9,000 ಅಲ್ಲಿ ಇವಾಗ ನಿಮ್ಗೆ ಎಲ್ಲ ಬರ್ತಿದೆ. 1 ವರ್ಷ ಬರ್ತಿದೆ ಸಬ್ಜೆಕ್ಟ್ ಅಲ್ವಾ? ಕರೆಕ್ಟ್ ಸರ್. ತುಂಬಾ ಆಕ್ಚುಲಿ ಲೈಕ್ ಮಿಡಲ್ ಕ್ಲಾಸ್ ಪೀಪಲ್ ಯಾರಿಗೆ ನಾಲೆಜ್ ಇಲ್ಲ, ಸೊ ಅವರೆಲ್ಲ ಇಲ್ಲೇ ಬಂದು ಕಲಿಬಹುದು ಅಂತ ಹೇಳಿ. ಆಕ್ಚುಲಿ ಎಲ್ಲ ನಾಲೆಜ್ ನಾವು ಬೇರೆ ಕಡೆ ಕೊಡೋದಕ್ಕಿಂತ ಎಲ್ಲ ನಾಲೆಜ್ ಇಲ್ಲೇ ನಂಗೆ ಸಿಗುತ್ತೆ. ಮಾರ್ಕೆಟ್ ಇಂದ A to Z ಏನೆಲ್ಲ ಬೇಕು, ಒಬ್ಬ ಪ್ರಾಫಿಟೇಬಲ್ ಟ್ರೇಡರ್ ಆಗ್ಲಿಕ್ಕೆ ಏನೆಲ್ಲ ಬೇಕು ನಾಲೆಜ್, ಸೊ ಎಲ್ಲ ಇಲ್ಲೇ ಸಿಗತ್ತೆ ನಮಗೆ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಏನಂತ ಹೇಳ್ತೀರಾ ಸರ್? ಸೊ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಬಗ್ಗೆ ನಂಗೆ ಆಕ್ಚುಲಿ ಹೇಳಕ್ಕೆ ಮಾತೆ ಬರ್ತಿಲ್ಲ. ಸೊ ಇದೊಂದು ನಂದು ಕೆರಿಯರ್ ಇದು ಟರ್ನಿಂಗ್ ಪಾಯಿಂಟ್ ಆಕ್ಚುಲಿ. ಲೈಕ್ ಎಲ್ಲ ನಾಲೆಜ್ ಅನ್ನು ಕೊಡುವಂತ ಒಂದು ಅಕಾಡೆಮಿ ಶ್ರೀಲಕ್ಷ್ಮಿ ಟ್ರೇಡಿಂಗ್. ಸೊ ನಾನು ಇವನ್ ತುಂಬಾ ಮಂದಿ ಫ್ರೆಂಡಿಗೂ ರೆಫರ್ ಮಾಡಿದ್ದೀನಿ. ಸೊ ಇವನ್ ನನ್ನ ಓನ್ ಸಿಸ್ಟರ್ಗೂ ರೆಫರ್ ಮಾಡಿದ್ದೇನೆ. ಸೊ ಅವರು ಹೌಸ್ ವೈಫ್ ಆಗಿರೋದು ಆಕ್ಚುಲಿ. ಸೊ ಇನ್ಸ್ಟೆಡ್ ಆಫ್ ಮಾಡ್ತಾ ನೀನು ಬೇಕಾದ್ರೆ ಕಲ್ತ್ಕೊಂಡು ನೀನು ಓನ್ ಆಗಿ ಅರ್ನ್ ಮಾಡ್ಬೋದು ಅಂತ ಹೇಳಿ ನಾನು ಅವರಿಗೂ ರೆಫರ್ ಮಾಡಿದ್ದೀನಿ. ಸೊ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಒಂದು ಬೆಸ್ಟ್ ಅಕಾಡೆಮಿ. ಸೊ ಇಲ್ಲಿ ಬಂದ್ರೆ ಒಂದು ಅವ್ರದ್ದು ಟ್ರೇಡಿಂಗ್ ಇದು ಕೆರಿಯರ್ ಜರ್ನಿ ಚೇಂಜ್ ಆಗುತ್ತೆ. ವೆರಿ ಗುಡ್ ಸರ್. ಇದೊಂದು ಮಾತು ಸತ್ಯ ಆಕ್ಚುಲಿ.
ಗುಡ್ ಸರ್. ಸೊ ಇಲ್ಲಿ ಬಂದ್ರೆ ಆಕ್ಚುಲಿ ಅದೇ ಸ್ಟಾರ್ಟಿಂಗ್ ಆಫ್ ದಿ ಈಗ ಬಂದವರು ಸ್ಟಾರ್ಟಿಂಗ್ ಎಲ್ಲಾನು ಇದ್ ಮಾಡಲ್ಲ ಆಕ್ಚುಲಿ. ಲೈಕ್ ಎಲ್ಲಾನು ಮಿಕ್ಸ್ ಅಪ್ ಮಾಡ್ಕೊಂಡು ಹೋಗ್ತಾರೆ. ಸೊ ಬಟ್ ಏನಂತ ಹೇಳಿದ್ರೆ ಅದೊಂದು ನಾವು ಒಂದು ಲೈಕ್ ಲೈಫ್ ಅಲ್ಲಿ ಒಂದು ಕಾನ್ಫಿಡೆಂಟ್ ಮತ್ತೆ ದೃಢ ನಿರ್ಧಾರ ತಗೊಳ್ಬೇಕು. ಸೊ ನಾನು ಒಂದೇ ಇದ್ರಲ್ಲೇ ಹೋಗ್ತೇನೆ, ಸೊ ಒಂದೇ ಇದ್ ಮಾಡ್ತೇನೆ ಅಂತ ಹೇಳಿ ಹೋದಾಗ ಮಾತ್ರ ಪ್ರಾಫಿಟೇಬಲ್ ಆಗ್ಲಿಕ್ಕೆ ಮತ್ತೆ ಕಾನ್ಫಿಡೆಂಟ್ ಲೆವೆಲ್. ಹೌದು. ಸೊ ಈಗಲೂ ನಾನು ಹೀಗೆ ಓಕೆ ಫೈನ್ ಎಸ್ ಎಲ್ ಹೋಯ್ತಾ, ಓಕೆ ಪರವಾಗಿಲ್ಲ ಕೊಟ್ಬಿಡ್ತೀನಿ ಮಾರ್ಕೆಟಿಗೆ, ಅದಕ್ಕಿಂತ ನಂಗೆ ಡಬಲ್ ನೆಕ್ಸ್ಟ್ ಎಲ್ಲ ತಗೊಳ್ತೇನೆ ಅಂತ ನಂಗೆ ಕಾನ್ಫಿಡೆಂಟ್ ಇರುತ್ತೆ. ಸೊ ಎವ್ರಿ ಡೇ ನಾನು ಕಾನ್ಫಿಡೆಂಟ್ ಲೆವೆಲ್ ಇಂದ ಬರ್ತೀನಿ, ಮತ್ತೆ ನಂಗೆ ಸ್ಟ್ರಾಟಜಿ ಮೇಲೆ ಕಾನ್ಫಿಡೆಂಟ್ ಇದೆ. ಸೊ ಇದು ಎಲ್ಲಿದ್ರು ಪರವಾಗಿಲ್ಲ, ನಂಗೆ ನನ್ ಪ್ರಾಫಿಟ್ ತನಕ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ. ಇಲ್ಲಿ ನಿಮಗೆ ಒಂದು ಕ್ವಶನ್ ಸರ್ ನನ್ನಿಂದ. ಹೇಳಿ ಸರ್. ಆಫ್ಟರ್ ಕಮಿಂಗ್ ಟು ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ, ಓವರ್ ಟ್ರೇಡಿಂಗ್ ಮಾಡೋದು ಏನಾದ್ರೂ ಮಾಡಿದೀರಾ? ಸ್ಟಾರ್ಟಿಂಗ್ ಅಲ್ಲಿ ನಾನು ಮಾಡಿದ್ದೆ ಸ್ವಲ್ಪ. ಸೊ ಆ ನಂತರ ನಾನು ಕಂಪ್ಲೀಟ್ ಮಾಡೋದೇ ನಿಲ್ಸಿದೆ. ಡೈಲಿ ಈಗ ನಾನು ಎರಡು ಟ್ರೇಡ್ ತಗೊಳ್ತೀನಿ ನಾನೀಗ ಮ್ಯಾಕ್ಸ್ ಟು ಮ್ಯಾಕ್ಸ್. ಸೊ ಸಮ್ ಟೈಮ್ಸ್ ಮಾರ್ಕೆಟ್ ನಂದು ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸರ್, ನಂದು 10 o'clock ಆಲ್ಮೋಸ್ಟ್ ಯಾವ್ದು ಟ್ರೇಡಿಂಗ್ ಮುಗ್ದಿರುತ್ತೆ, ಬಂದ್ ಮಾಡ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ತೀನಿ. ವೆರಿ ನಾನು ಮತ್ತೆ ನೋಡಕ್ ಬರಲ್ಲ, ಯಾಕಂತ ಹೇಳಿದ್ರೆ ಇವಾಗ ಇನ್ನೊಂದು ವೆರಿ ಗುಡ್. ಇವಾಗ 2 ಟ್ರೇಡ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀರಾ, ಮತ್ತೆ ಒಂದು ಟ್ರೇಡ್ ಪ್ರಾಫಿಟ್ ಆದ್ರೆ ಮತ್ತೆ ಗ್ರೀಡಿನೆಸ್ ಅಂತ ಬರ್ತಿದ್ಯಾ, ಮತ್ತೆ ಟ್ರೇಡ್ ಮಾಡೋಣ ದುಡ್ಡಾಗತ್ತೆ ಅಂತ, ಆ ರೀತಿ ಏನಾದ್ರು? ಇಲ್ಲ ಸರ್, ಆ ರೀತಿ ಮೈಂಡ್ ಸೆಟ್ ಬಂದಾಗ್ಲೂ ನಾನು ಕಂಟ್ರೋಲ್ ಮಾಡ್ತಿದ್ದೇನೆ ಆಕ್ಚುಲಿ. ಬೇಡ ಏನಂತ ಹೇಳಿದ್ರೆ ಸಮ್ ಟೈಮ್ಸ್ ಏನಂತ ಹೇಳಿದ್ರೆ ಲೈಕ್ ಪ್ರಾಫಿಟ್ ನೋಡ್ಕೊಂಡು ಬರುತ್ತೆ ಆಕ್ಚುಲಿ. ಸೊ ಎಲ್ರಿಗೂ ಅಂತ ಹೇಳಿದ್ರೆ ಇದಿರುತ್ತೆ. ಸೊ ಬಟ್ ನಾನು ಇದನ್ನ ಕಂಪ್ಲೀಟ್ ಆಗಿ ನಿಲ್ಸೇ ಬಿಟ್ಟಿದ್ದೀನಿ ಆಕ್ಚುಲಿ. ಸೊ ಫಸ್ಟ್ ಟ್ರೇಡ್ ನಂದು ಪ್ರಾಫಿಟ್ ಆಯ್ತಾ, ಆ ದಿನ ಟ್ರೇಡ್ ಕ್ಲೋಸ್. ಅಂದ್ರೆ ಇವಾಗ ನಾನು ಮಾಡ್ತಿರೋ ಸೈಕಾಲಜಿ ಕ್ಲಾಸ್ ತುಂಬಾ ಯೂಸ್ಫುಲ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಎಸ್ ಸರ್, ಹೌದು. ನಂದು ಇದೆಲ್ಲ ಫಸ್ಟ್ ಟ್ರೇಡ್ ಅಲ್ಲಿ ಎಲ್ಲ ಫಿನಿಶ್ ಆಗಿರುತ್ತೆ, ನಾನು ಕ್ಲೋಸ್ ಮಾಡ್ಬಿಟ್ಟು ಇದು ಮಾಡ್ತೇನೆ. ಇನ್ ಕೇಸ್ ಮಾಡಿದ್ರು ನಾನು ಫೇವರ್ ಟ್ರೇಡಿಂಗ್ ಮಾಡೋದು ಈಗ. ಓಕೆ, ನೆಕ್ಸ್ಟ್ ಟ್ರೇಡ್ ಇಂದ ಅದು ಸಹ ಸಬ್ಜೆಕ್ಟ್ ಅಲ್ಲಿ ಕ್ಲಾಸಸ್ ಅಲ್ಲಿ ಹೇಳಿದ್ದೀನಿ, ಸೊ ಹೀಗೆ ಮಾಡಬೇಕು ಅಂತ. ಹೌದಾ? ವೆರಿ ಗುಡ್ ಸರ್. ಹೌದು, ಫೇವರ್ ನಾನು ಇದ್ರಲ್ಲೇ ನಾನು ಗ್ರಾಫ್ ಅಲ್ಲಿ ಇರ್ತೀನಿ. ಸೊ ಗ್ರಾಫ್ ಅಲ್ಲಿ ಇಟ್ಕೊಂಡು ನಂದು ಅಂತ ಹೇಳಿದ್ರೆ ಲೈಕ್ ಪ್ರಾಫಿಟ್ ಇಷ್ಟು ಇದು ಎಸ್ ಎಲ್ ಇಲ್ಲಿ ಅಂತ ಹೇಳಿ ಇಟ್ಬಿಟ್ಟು ಕೂರ್ತೀನಿ. ಜಸ್ಟ್ ಫೇವರ್ ಟ್ರೇಡಿಂಗ್ ಅಬ್ಸರ್ವೇಷನ್ ಮಾತ್ರ ಮಾಡೋದು. ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಹೀಗೆ ನೀವು ಜರ್ನಿನ ಹೀಗೆ ಇದ್ ಮಾಡ್ಕೊಳ್ಳಿ. ಇವನ್ ನಂಗೆ ಈಗಲೂ ಕೆಲವೊಮ್ಮೆ ಕಾಲ್ ಬರುತ್ತೆ, ಯಾರ್ದು ಲೈಕ್ ಟ್ರೇಡಿಂಗ್ ಲೈಕ್ ಸೆಬಿ ರಿಜಿಸ್ಟರ್ಡ್ ಇವ್ರದ್ದೆಲ್ಲ ಬರುತ್ತೆ. ಇವನ್ ಇದಕ್ಕಿಂತ ಮೊದಲು ನಾನು ಸೆಬಿ ರಿಜಿಸ್ಟರ್ಡ್ ಅವ್ರ ಜೊತೆನೂ ಮಾಡಿದೀನಿ ಟ್ರೇಡಿಂಗ್. ಅವ್ರಿಗೆ ಎಷ್ಟೋ ಮಂತ್ಲಿ ಎಷ್ಟೋ 30,000 ಏನೋ ಕೊಟ್ಟು. ಈಗಲೂ ಕಾಲ್ ಬಂದಾಗ ನಾನು ಅವರಿಗೆ ಜಸ್ಟ್ ಒಂದು ಚಾಲೆಂಜ್, ಸೆಬಿ ರಿಜಿಸ್ಟರ್ ಅವ್ರ ಹತ್ರ ಸಹ ಹೋಗಿದ್ದೀರಾ, ನನ್ನ ಹತ್ರ ಬಂದಿದ್ದೀರಾ. ಸೊ ಯಾವ್ದು ಬೆಟರ್ ಅನ್ಸಿದೆ ಸರ್? ಯಾವ್ದು ನಿಮ್ಮ ಲೈಫ್ ಅಲ್ಲಿ ಬದಲಾವಣೆ ಬಂದಿದೆ? ನಂಗೆ ನಿಮ್ ಕಡೆ ಬಂದ್ಮೇಲೆನೆ ಬದಲಾವಣೆ ಬಂದಿರೋದು. ಇಲ್ಲಿ ಸೆಬಿ ರಿಜಿಸ್ಟರ್ ಹೋಗಿನೂ ಅವರು ಕೊಡೋದು ಎಷ್ಟು 30 ಪಾಯಿಂಟ್ ಕೊಡ್ತಾರೆ ಸರ್ ಎಸ್ ಎಲ್. ಟಾರ್ಗೆಟ್ ಅಲ್ಲಲ್ಲ, ಎಸ್ ಎಲ್ 30 ಪಾಯಿಂಟ್ಸ್ ಕೊಡ್ತಾರೆ. ಟಾರ್ಗೆಟ್ ಅರೌಂಡ್ 15 ಪಾಯಿಂಟ್ಸ್ ಬಂದಾಗ ನೀವು ಇಲ್ಲಿ ಎಸ್ ಎಲ್ ಇಡಿ ಅಂತ ಹೇಳಿ ಹೇಳ್ತಾರೆ ಅವರು. ಸೆಬಿ ರಿಜಿಸ್ಟರ್ 15 ಪಾಯಿಂಟ್ಸ್ ಬಂದ್ರೆ ಎಕ್ಸಿಟ್ ಆಗು ಅಂತ ಹೇಳ್ತಾರಾ? ಹಾ, ಕರೆಕ್ಟ್ ಸರ್. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸರ್, ನಮ್ಮ ಅಕಾಡೆಮಿಯಲ್ಲಿ ಎಷ್ಟು ಪಾಯಿಂಟ್ ಟಾರ್ಗೆಟ್ ಮಿನಿಮಮ್? ನಮ್ದು ಮಿನಿಮಮ್ 1:3 ಇರುತ್ತೆ ಸರ್. ಅಂತ ಹೇಳಿದ್ರೆ ಈಗ ನಂದು ಎಸ್ ಎಲ್ ಎಷ್ಟು ಇರುತ್ತೆ ಅದ್ರ 3 ಪಟ್ಟು ನಂಗೆ ಸಿಗ್ತಿದೆ. ಹೌದು, ವೆರಿ ಗುಡ್ ಸರ್. ಸೊ ಇವರು ಸೆಬಿ ರಿಜಿಸ್ಟರ್ ಹತ್ರ ನಾನು ಇವನ್ ಮಾಡಿದ್ದೀನಿ. ಇವಾಗ NISM ರಿಜಿಸ್ಟರ್ ಅಷ್ಟೇ ಅನ್ಲಿಸ್ಟ್ ಆಗಿದ್ದೀನಿ. ಹತ್ರದಲ್ಲಿ ಸೆಬಿ ರಿಜಿಸ್ಟರ್ ಸಹ ಆಗ್ತೀವಿ. ಇನ್ನೂ ತುಂಬಾ ಚೆನ್ನಾಗಿ ಮಾಡ್ತೀವಿ ಕ್ಲಾಸಸ್ ನ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ಕರೆಕ್ಟ್ ಸರ್. ಸೊ ನೀವು ನನ್ನ ಹತ್ರ ಬಂದು ಆಲ್ಮೋಸ್ಟ್ ನಿಮ್ಮ ಒಂದು P&L ಗ್ರೀನ್ ಅಲ್ಲೇ ಕ್ಲೋಸ್ ಆಗ್ತಿದೆ ಎವ್ರಿ ಮಂತ್. ಐ ಆಮ್ ಸೀರಿಯಸ್ಲಿ ವೆರಿ ಹ್ಯಾಪಿ ಫಾರ್ ದಟ್. ಸೊ ಯಾವಾಗ ಹೀಗೆ ಮಾಡ್ಕೊಳ್ಳಿ, ನನ್ನ ಸಪೋರ್ಟ್ ಆಲ್ವೇಸ್ ನಿಮ್ಗೆ ಇರುತ್ತೆ ಸರ್.